ಅದೇ ಗ್ರಾಮಕ್ಕೆ ಏನು ಅಲ್ಲೇ ಮಾಡಿದ್ರು ಕಂಡಕ್ಟರ್ ಅದೇ ಗ್ರಾಮಕ್ಕೆ ಹೋಗಿ ಭಾಷಣ ಮಾಡ್ತಾರೆ ನೋಡಿ. ಅಂದ್ರೆ ಎಷ್ಟು ಕಾಂಗ್ರೆಸ್ಸಿನವರಿಗೆ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ, ಜನಿಸಿದೀವಿ, ಕರ್ನಾಟಕ ರಾಜ್ಯ ನಮ್ಗೆ ಆಡಳಿತವನ್ನು ಕೊಡಂತೆ ಇವರಿಗೆ ಮಾತೃಭಾಷೆ ಮಾತೃ ಪ್ರೇಮನೇ ಇಲ್ಲ, ಭಾಷಾ ಪ್ರೇಮ ಇಲ್ಲ, ದೇಶದ ಬಗ್ಗೆ ಅಭಿಮಾನ ಇಲ್ಲ, ಕೇವಲ ಕುರ್ಚಿಗೋಸ್ಕರ ರಾಜಕಾರಣ ಮಾಡೋದು ಕಾಂಗ್ರೆಸ್ನವರು. ಹಾಗಾಗಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಇದನ್ನು. ಸರ್ಕಾರ ಆಡಳಿತದಿಂದ ಕುಸಿದು ಹೋಗಿದೆ. ಎಲ್ಲ ಒಂದು ಕಡೆ ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಲ್ಲರನ್ನು ಓಲೈಸಿಕೊಟ್ಟಿದ್ರೆ ಅಲ್ಪ. ನೋಡಿ, ನಿನ್ನೆ ದಿವಸ ಮೈಸೂರಿನಲ್ಲಿ ಇವರು ಹೆಂಗೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು, ನಿನ್ನೆ ದಿವಸ ಅಲ್ಲಿ 144 ಸೆಕ್ಷನ್ ಜಾರಿ ಆಗಿರೆ ಏನು ಅವಶ್ಯಕತೆ ಇತ್ತಾ? ಅದೇ ಗುಂಡಾಗಳು ಪೊಲೀಸ್ ಠಾಣೆ ಮೇಲೆ ಯಾರು ಧ್ವಂಸ ಮಾಡಿದ್ರು, ಕೇವಲ ಒಂದು ಅವರು ಏನು ಬೇಕಂತ ಪೋಸ್ಟ್ ಹಾಕ್ತಾರೆ. ಪೋಸ್ಟ್ ಅವಹೇಳನಕಾರಿ, ಏನು ಅವಹೇಳನಕಾರಿ ಆಗಿದೆ ಇವರಿಗೆ? ಇವ್ರು ಮಾಡ್ತಕ್ಕಂಥ ಕೃತ್ಯಗಳು, ದೇಶ ವಿರೋಧಿ ಚಟುವಟಿಕೆಗಳು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಭಾಳಷ್ಟು ಭಯೋತ್ಪಾದನೆ ಹುಟ್ಟಿ ಹಾಕ್ತಾರೆ. ಹಾಗಾಗಿ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ. ಕಾಂಗ್ರೆಸ್ನವರು ದೇಶದ ಜನ ಇವರು ಸರಿಯಾದ ರೀತಿ ಪಾಠ ಕಲಿಸಿದ್ದಾರೆ. ಅಲ್ಲ ಸರ್, ಇಷ್ಟಾದ್ರೂ ವಿಪಕ್ಷಗಳು ಹೋಗಿಲ್ಲಲ್ಲ ಸರ್, ಬೆಳಗಾವಿಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳೋದು. ಅಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳು ಭೇಟಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲೂ ಸಹ ಏನು ಘಟನೆ ಆಗಿದೆ ತೀವ್ರವಾಗಿ ಖಂಡಿಸಿದ್ದೀವಿ. ಮೈಸೂರು ಘಟನೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಖಂಡಿಸಿದ್ದಾರೆ. ಸರ್, ಈಗ ಯಡಿಯೂರಪ್ಪ ಊಟ ಹಬ್ಬ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಏನೋ ಮಾಡಬಾರ್ದು ಅಂತ ಹೇಳಿ ಆದೇಶ ಮಾಡಿದೆ. ಯಾರು ಹೇಳಿದ್ದು? ಆದೇಶ ಬಂದಿದೆ. ಎಲ್ಲಿ ಹೇಳಿದ್ಯಾರು? ಅಂದ್ರೆ ಯಡಿಯೂರಪ್ಪ ನೋಡೋಣ, ಹುಟ್ಟುಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಇಲ್ಲಿ ಹೇಳಿಲ್ಲ. ನಾವು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಹುಟ್ಟುಹಬ್ಬವನ್ನು ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿ ಆಗಿಲ್ಲ, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ. ಚುನಾವಣಾ ಕಡೆಯಿಂದ ಮಾತ್ರ ನಿವೃತ್ತಿ ಆಗಿದ್ರು. ನಾವು ಹಾಗಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಹೇಳಿದ್ವಿ. ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಟ್ಟರು. ಯಾವುದೇ ಸಂಘಟನಾ ಪರ್ವ ಇದೆ, ಸಂಘಟನಾ ಪರ್ವ ಇವತ್ತು ರಾಜ್ಯದಲ್ಲಿ ಈ ಹಿಂದೆ ಹೇಳಿದಾಗ ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಭೂ ಸಮಿತಿಗಳು, ಮಂಡಲ ಸಮಿತಿಗಳು, ಜಿಲ್ಲಾ ಸಮಿತಿಗಳು, ಇವೆಲ್ಲ ಸಂಘಟನಾ ಪರ್ವದಿಂದ ಆ ಸಮಾವೇಶದ ಬಗ್ಗೆ ಗಮನ ಹರಿಸೋದು ಬೇಡ ಅಂತ ಹೇಳಿಕೆ ನಾವು ಸ್ಥಗಿತ ಮಾಡಿದ್ವಿ ಅಷ್ಟೇ. ರಾಷ್ಟ್ರೀಯ ನಾಯಕರು ಎಲ್ಲೂ ಬೇಡ ಅಂತ ಹೇಳಿಲ್ಲ. ಯಡಿಯೂರಪ್ಪನವ್ರು ಹುಟ್ಟಹಬ್ಬ ಮಾಡ್ತಿದ್ರು, ರಾಷ್ಟ್ರೀಯ ನಾಯಕರು ಯಾರಾದ್ರು ಬೇಡ ಅಂತ ಹೇಳ್ತಾರ? ರಾಷ್ಟ್ರೀಯ ನಾಯಕರು ಭಾಗವಹಿಸ್ತಾರೆ, ಮಾಡಿದ್ರು. ಆದರೆ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರು ಸೂಚನೆ ಕೊಡಿದ್ರೆ ಆ ಸೂಚನೆಯನ್ನು ರಾಜ್ಯದ ಅಧ್ಯಕ್ಷರ ಸೂಚನೆ ಶಿರಸಾದಿಂದ ಪ್ರಾಮಾಣಿಕವಾಗಿ ನಾವು ಪಾಲಿಸಿದ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.